ಸಮಾಜದ ಓರೆ ಕೋರೆಗಳನ್ನ ತಿದ್ದಿ ತೀಡಿ ಮುನ್ನಡೆಸುವುದೇ ಮಹಾನುಭಾವರ ಕರ್ತವ್ಯ. ಶ್ರೀರಂಭಾಪುರಿ ಜಗದ್ಗುರು ರೋಣ ತಾಲೂಕಿನ ಹಿರೇಹಾಳ ಗ್ರಾಮದಲ್ಲಿ ಕಾರ್ಯಕ್ರಮ ನೆರವೇರಿದೆ. ಆರೋಗ್ಯಪೂರ್ಣ ಸಮಾಜ ನಿರ್ಮಾಣಕ್ಕೆ ಆದರ್ಶಗಳೇ ದಾರಿದೀಪ. ಧಾರ್ಮಿಕ ಮತ್ತು ಸಾಮಾಜಿಕ ಮೌಲ್ಯಗಳು ಕಣ್ಮರೆಯಾದರೆ ಧರ್ಮ ಸಂಸ್ಕೃತಿ ಉಳಿಯಲಾರದು. ಸಮಾಜದ ಓರೆ ಕೋರೆಗಳನ್ನ ತಿದ್ದಿ ತೀಡುವುದೇ ಮಹಾನುಭಾವರ ಕರ್ತವ್ಯವಾಗಿದೆ ಎಂದು ಬಾಳೆಹೊನ್ನೂರಿನ ಶ್ರೀರಂಭಾಪುರಿ ಡಾಕ್ಟರ್ ವೀರ ಸೋಮೇಶ್ವರ ಜಗದ್ಗುರುಗಳು ಅಭಿಪ್ರಾಯಪಟ್ಟರು. ಅವರು ಸೋಮವಾರ ಹಿರೇಹಾಳ ಗ್ರಾಮದಲ್ಲಿ ನಿರ್ಮಾಣಗೊಂಡ ಹಿರೇಮಠದ ಉದ್ಘಾಟನೆ, ಶ್ರೀ ಜಗದ್ಗುರು ರೇಣುಕಾಚಾರ್ಯ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಅಂಗವಾಗಿ ಜರುಗಿದ ಧರ್ಮ ಜಾಗೃತಿ ಸಮಾರಂಭದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡುತ್ತಿದ್ದರು. ದೇವಾಲಯಗಳು ಮತ್ತು ಮಠ ಮಂದಿರಗಳು ಧರ್ಮ ಸಂಸ್ಕೃತಿಯ ಪ್ರತೀಕ. ಬೆಂದು ಬಸವಳಿದು ಬಂದ ಜೀವಾತ್ಮರಿಗೆ ಶಾಂತಿ ನೆಮ್ಮದಿಯನ್ನ ಉಂಟುಮಾಡುವ ಕೇಂದ್ರಗಳಾಗಿವೆ. ಬದುಕು ವಿಕಾಸಗೊಳ್ಳಲು ಆಧ್ಯಾತ್ಮದ ಜ್ಞಾನದ ಜೊತೆಗೆ ಅರಿವು ಆಚರಣೆಗಳ ಅವಶ್ಯಕತೆ ಇದೆ. ಮನುಷ್ಯನಲ್ಲಿ ಆತ್ಮಬಲ ಬೆಳೆಯಲು ಆಧ್ಯಾತ್ಮದ ಹಸಿವು ಬೇಕು. ಶ್ರೀ ಜಗದ್ಗುರು ರೇಣುಕಾಚಾರ್ಯರು ವಿಶ್ವ ಬಂಧುತ್ವದ ಆದರ್ಶ ಮೌಲ್ಯಗಳನ್ನು ಬೋಧಿಸಿದ್ದಾರೆ. ಅಹಿಂಸಾವಾದಿ ಧ್ಯಾನ ಪರ್ಯಂತರವಾದ ದಶ ಧರ್ಮ ಸೂತ್ರಗಳು ಸಕಲರ ಬಾಳಲ್ಲಿ ಬೆಳಕನ್ನ ಮೂಡಿಸುತ್ತವೆ. ಹಿರೇಹಾಳ ಗ್ರಾಮದ ಶ್ರೀಮದ್ ರಂಭಾಪುರಿ ಪೀಠದ ಶಾಖಾ ಮಠ ಇದಾಗಿದ್ದು, ಇಂದು ನೂತನ ಕಟ್ಟಡ ನಿರ್ಮಾಣಗೊಂಡು ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಮೂರ್ತಿ ಪ್ರತಿಷ್ಠಾಪನಾ ಕಳಸಾರೋಹಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ತಮಗೆ ಅತ್ಯಂತ ಸಂತೋಷದಾಯಕವಾಗಿದೆ. ಇದಕ್ಕಾಗಿ ಶ್ರಮಿಸಿದ ಹಿರೇಮಠದ ಮಹೇಶ್ವರ ಸ್ವಾಮಿ ಪರಿವಾರದವರಿಗೂ ಹಾಗೂ ಸಹಕರಿಸಿ ಸೇವೆ ಮಾಡಿದ ಸಕಲ ಸದ್ಭಕ್ತರಿಗೂ ಶುಭ ಹಾರೈಸಿದ್ದಾರೆ. ಬೇನಾಳ ಹಿರೇಮಠದ ಸದಾಶಿವ ಶಿವಾಚಾರ್ಯರು, ಸೂಡಿಯ ಜುಕ್ತಿ ಹಿರೇಮಠದ ಡಾಕ್ಟರ್ ಕೊಟ್ಟೂರು ಬಸವೇಶ್ವರ ಶಿವಾಚಾರ್ಯರು, ಚಳಗೇರಿ ಹಿರೇಮಠದ ವೀರ ಸಂಗಮೇಶ್ವರ ಶಿವಾಚಾರ್ಯರು, ಯಲಬುರ್ಗಾ ಹಿರೇಮಠದ ಬಸವಲಿಂಗೇಶ್ವರ ಶಿವಾಚಾರ್ಯರು, ವೀರೇಶ್ವರ ಪುಣ್ಯಾಶ್ರಮದ ಕಲ್ಲಯ್ಯಜ್ಜನವರು, ಲಿಂಗಸ್ಕೂರಿನ ಮಾತಾ ಮಾಣಿಕೇಶ್ವರಿ ಆಶ್ರಮದ ನಂದೀಶ್ವರಿ ಅಮ್ಮನವರು ಪಾಲ್ಗೊಂಡಿದ್ದರು. ಅಡ್ನೂರು ರಾಜೂರು ಮಠದ ಅಭಿನವ ಪಂಚಾಕ್ಷರ ಶಿವಾಚಾರ್ಯ ಸ್ವಾಮಿಗಳು ಸಮಾರಂಭದ ನೇತೃತ್ವವನ್ನು ವಹಿಸಿದ್ದರು. ಬಂಡಿ ಹಿರೇಮಠದ ಪ್ರಕಾಶಯ್ಯ ಶಾಸ್ತ್ರಿಗಳು ಪುರಾಣ ಪ್ರವಚನ ಮಾಡಿ ಮಂಗಲಗೊಳಿಸಿದ್ದಾರೆ. ಚಿಕ್ಕಮಗಳೂರು ಶ್ರೀದೇವಿ ಗುರುಕುಲದ ಡಾಕ್ಟರ್ ಜಿ ದಯಾನಂದ ಮೂರ್ತಿ ಶಾಸ್ತ್ರಿಗಳು ಪ್ರತಿಷ್ಠಾಪನೆಯ ವೈದಿಕ ಕಾರ್ಯಗಳನ್ನು ನೆರವೇರಿಸಿದ್ದಾರೆ. ಸಮಾರಂಭಕ್ಕೂ ಮುನ್ನ ಬಾಳೆಹೊನ್ನೂರು ಶ್ರೀ ರಂಭಾಪುರಿ ಜಗದ್ಗುರುಗಳವರ ಅಡ್ಡಪಲ್ಲಕ್ಕಿ ಮಹೋತ್ಸವ ಸಂಭ್ರಮದಿಂದ ಜರುಗಿತು. ಸಹಸ್ರಾರು ಭಕ್ತರು ಪಾಲ್ಗೊಂಡು ಶ್ರೀ ರಂಭಾಪುರಿ ಜಗದ್ಗುರುಗಳ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಹಿರೇಮಠದ ಸೇವಾ ಸಮಿತಿಯವರು, ಸಮಸ್ತ ಶಿಷ್ಯ ಸದ್ಭಕ್ತರು ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಸಕಲ ಸದ್ಭಕ್ತರು ಉಪಸ್ಥಿತರಿದ್ದರು. ಕುಂಭಮೇಳದೊಂದಿಗೆ ಹಾಗೂ ಅಡ್ಡಪಲ್ಲಕ್ಕಿ ಮಹೋತ್ಸವದಲ್ಲಿ ಶ್ರೀಗಳನ್ನ ಗ್ರಾಮಕ್ಕೆ ಬರಮಾಡಿಕೊಳ್ಳಲಾಯಿತು. ಬ್ಯೂರೋ ರಿಪೋರ್ಟ್ ರುದ್ರಪ್ಪ ಹೆಬ್ಬಳ್ಳಿ, ಪ್ರಶಾಪವತಿ ರೋಣ. ಹೆಣ್ಣು ಮಕ್ಕಳು ಒಪ್ಪಿಕೊಳ್ಳೋದಿಲ್ಲ. ಕುಂಕುಮವನ್ನೇ ಹಚ್ಚುವಂತಹ ಪರಿಪಾಠ. 10 ಪೈಸೆ ಅಗಲದಷ್ಟು ಕುಂಕುಮ ನೀವು ಹಚ್ಚದೇ ಇದ್ದರೂ, ಸ್ವಲ್ಪ ಕುಂಕುಮ ಹಚ್ಚಿದರೂ ಶುದ್ಧವಾದಂಥ ಕುಂಕುಮ ಹಚ್ಚಿರಿ. ಅದರಲ್ಲಿ ಅದ್ಭುತವಾದಂಥ ಶಕ್ತಿ ಇದೆ. ಯಾವನಾದರೂ ದುಷ್ಟನಾದಂಥ ಮನುಷ್ಯ ನಿಮ್ಮನ್ನು ನೋಡಿದರೆ ಆ ಕುಂಕುಮ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ನೀನು ಅವಳ ಮುಖ ಸುಧಾರಿಸಿಕೊಳ್ಳಿ. ಆದರೆ ಮೈ ಮೇಲೆ ಯಾವುದೇ ಬಟ್ಟೆಗಳಿರಲಿ ಬಣ್ಣದ್ದು, ಹಣೆಗೆ ಹಚ್ಚುವಂಥ ಕುಂಕುಮ ಕೆಂಪು ಬಣ್ಣದ್ದೇ ಇರಬೇಕೇ ಹೊರತು ಬೇರೆ ಬಣ್ಣದ್ದು ಯಾರೂ ಕೂಡ ಹಚ್ಚಬಾರದು. ಇದು ಉಜ್ಜಯಿನಿ ಪೀಠ ಕೊಟ್ಟಂಥ ಕೊಡುಗೆ. ತಾಯಂದಿರು ಯಾರೂ ಕೂಡ ಮರೆತಿಲ್ಲ, ಕುಂಕುಮ ಧರಿಸ್ತಾ ಇದ್ದೀರಿ. ನಮಗೆ ಹೇಳಿದರು ನಮ್ಮ ಕಲ್ಲಯ್ಯಜ್ಜ, ನಾವೆಲ್ಲ ಲಗ್ನ ಪತ್ರಿಕೆಯಲ್ಲಿ ಬರೀತೇವೆ ಬುದ್ಧಿ, ಚಿರಂಜೀವಿ ಕುಂಕುಮ ಸೌಭಾಗ್ಯವತಿ ಅಂತ. ಆದರೆ ನಮ್ಮೆಲ್ಲ ಸಹೋದರಿಯರು ಇವತ್ತಿನ ದಿನ ಟಿಕಳಿಗಳನ್ನು ಹಚ್ಚೋದ್ರಿಂದ ಚಿರಂಜೀವಿ ಟಿಕಳಿ ಸೌಭಾಗ್ಯವತಿ ಅಂತ ಬರೆದ್ರೆ ಅವರೆಲ್ಲ ಒಪ್ಕೋಬಹುದೇನು ಬುದ್ಧಿ ಅಂತ ಕೇಳಿದರು. ಕಲೆ ಮಕ್ಕಳಲ್ಲಿ ಒಬ್ಬಿಬ್ಬರು ಇದ್ದಾರೆ. ಅವ್ರ ಹಣೆ ನೋಡಿದರೆ 10 ಪೈಸೆ ಆಗಲದಷ್ಟು ಕುಂಕುಮ ಇವತ್ತು ಹಚ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಹೆಂಡತಿ ಪಾರ್ವತಮ್ಮ ಬದುಕಿರೋ ತನಕ ನೋಡಿದ್ದೀರಿ, 10 ಪೈಸೆ ಆಗಲದಷ್ಟು ಕುಂಕುಮ ಹಚ್ತಾ ಇದ್ವಿ. ಆದರೆ ಹಿರೇಹಳ್ಳಿನಲ್ಲೆಲ್ಲ ನಮ್ಮ ಕಡೆಗೆ ಇವತ್ತಿನ ಸಹೋದರಿಯರು ಬಹುಶಃ ಕುಂಕುಮ ಹಚ್ಚೋದು ಮರೆತು ಬಿಟ್ಟಿದ್ದಾರೆ. ಕುಂಕುಮದ ಬದಲಾಗಿ ಪ್ಲಾಸ್ಟಿಕ್ ಟಿಕೆಗಳನ್ನು ಭಾಳ ಜನ ಇಟ್ಕೊಂತಾರೆ. ಆದರೆ ಒಂದು ಮಾತು, ಪ್ಲಾಸ್ಟಿಕ್ ಟಿಕಳಿ ಕೆಂಪುದು ಇಟ್ಕೊಂಡ್ರೆ ಏನೂ ಅಭ್ಯಂತರ ಇಲ್ಲ. ಆದರೆ ಇವತ್ತು ಮೈ ಮೇಲೆ ಯಾವ ಬಣ್ಣದ ಬಟ್ಟೆಗಳನ್ನು ಹಾಕ್ಕೊಂಡಿರ್ತಾರಲ್ಲ, ಇನ್ನೇ ಭಾಳ ಜನ ಹಚ್ತಾರೆ. ಇಲ್ಲಿ ಯಾರು ಹಚ್ಚಾಕಿಲ್ಲ ಅಂತ ನಾವು ತಿಳ್ಕೊತೇವೆ.